ಸರ್, ಈಗಾಗಲೇ ಇಲ್ಲಿಗೆ ಬಂದಿದ್ರಿ ನೀವು, ನಿಮಗೆ ಕೂಡ ಒಳಗೆ ಬಿಡಲಿಲ್ಲ. ಏನಕ್ಕೆ ಒಳಗೆ ಬಿಡಲಿಲ್ಲ ಅಂತ ಏನು ರೀಸನ್ ಕೊಡ್ತಿದ್ದಾರೆ CT ತನಕ ತಂಡ? ಏನಕ್ಕೆ ಬಿಡಲಿಲ್ಲ ಅಂದರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾಜರಿ ಪ್ರಕ್ರಿಯೆ ಭಾಗವಹಿಸಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಒಳಗೆ ಬಿಡಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಒಂದು ಪಕ್ಷದ ಪರವಾಗಿ ಒಬ್ಬ ಏಜೆಂಟ್ ಪರವಾಗಿ ಮಾಡ್ತಿದ್ದಾರೆ ಅನಿಸುತ್ತೆ ಅಷ್ಟೇ. ಈ ಹಿಂದೆ ಕೂಡ ನೀವು ಹಾಸನಲ್ಲಿ ಕೂಡ ಅಲ್ಲಿ ಮಾಜರ್ ಪ್ರಕ್ರಿಯೆ ನಡೀಬೇಕಾದ್ರೆ ಹೋಗಿದ್ರಿ, ನೀವು ಆ ಸ್ಥಳದಲ್ಲಿ ಇದ್ರಿ ಅಲ್ವಾ? ಈ ಸ್ಥಳಕ್ಕೆ ಮಾತ್ರ ನಿಮಗೆ ಗೊತ್ತಿಲ್ಲ. ಬೆಂಗಳೂರು ನಿವಾಸದಲ್ಲಿ ಅಲ್ಲಿ ಮಾಜ ಪ್ರಕ್ರಿಯೆ ಮಾಡಬೇಕಾದ್ರೆ ಆ ಮಾಜ ಪ್ರಕ್ರಿಯೆ ನೋಟಿಸ್ ನನಗೆ ಸಂಬಂಧಪಟ್ಟಂಥ ನಮ್ಮ ಮನೆಯವರು ನನಗೆ ಆಥರೈಸ್ ಕೊಡಲಾಗಿ ನಾನು ಅವತ್ತು ನೋಟಿಸನ್ನು ನನ್ನ ಆಥರೈಸ್ ನೋಟನ್ನು SIT ಅವರಿಗೆ ಕೊಟ್ಟು ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡ್ಕೊಂಡು ಮಾಜ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ನೀಡಿದ್ವಿ. ಅವತ್ತು ನಮ್ಮ ಸನ್ನಿಧಾನದಲ್ಲೇ ನಮ್ಮ ಜೊತೆಯಲ್ಲೇ ಇಟ್ಕೊಂಡೆ ಮಾಜ ಪ್ರಕ್ರಿಯೆಗಳನ್ನು ಮಾಡೋದು. ಆದರೆ ಕೆಲವೊಂದು ವಿಚಾರಗಳನ್ನ ಸಂತ್ರಸ್ತೆ ಮಹಿಳೆ ಆಗಿರೋದ್ರಿಂದ ಕೆಲವೊಂದು ವಿಚಾರವನ್ನು ಬಿಟ್ಟು ಇನ್ನು ಉಳಿದ ಇಲ್ಲ ಅಂತ ವಿಚಾರಗಳಿಗೆ ನಾವು ನಮ್ಮನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ನಮಗೆ ಬನ್ನಿ ಅಂತ ನೋಟಿಸ್ಕೊಟ್ಟಿದ್ದಾರೆ. ಬಂದಂಥ ಅವ್ರು ಏನು ಒಳಯಂಶಪುರದಲ್ಲಿ ಮಾಜ ಪ್ರಕ್ರಿಯೆ ನಡೀತು ಅವತ್ತೇ ನನಗೆ ನೀವು ಮಂಡೇ ನೀವು ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಬೆಳಗ್ಗೆ ನಿನ್ನೆನೂ ಸಹ ಫೋನ್ ಮಾಡಿ ನನಗೆ ನೀವು ಮಾಜ ಪ್ರಕ್ರಿಯೆಗೆ ಭಾಗವಹಿಸಬೇಕು, ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದಲೂ ಮಾರ್ನಿಂಗಿಂದಲೂ ನನಗೆ 3 ಇಂದ 4 ಟೈಮ್ ನನಗೆ ಫೋನ್ ಮಾಡಿದ್ದಾರೆ. ನೀವು ಸರ್ ಇಷ್ಟು ಟೈಮಿಗೆ ನಾವು ಬರ್ತೀವಿ, ದಯಮಾಡಿ ನೀವು ಹಾಜರಿರಬೇಕು ಅಂತ ಹೇಳಿದ್ದಾರೆ. ಆದರೆ ಹಾಜರಿದ್ದಂಥ ಸಂದರ್ಭದಲ್ಲಿ ನನ್ನ ಹೊರಗಡೆ ಬಿಟ್ಟಿದ್ದಾರೆ, ಅವ್ರ ಒಳಗಡೆ ಅವ್ರಿಗೆ ಏನು ಅವಶ್ಯಕತೆ ಇದನ್ನು ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಳ್ತಾರೆ. ಅಂದರೆ ಈಗ ಈ ಹಿಂದೆ ಕೂಡ ಅಲ್ಲಿ ನಡೆಸಿದಾಗ ನಿಮ್ಮನ್ನು ಜೊತೆಲಿ ಇಟ್ಕೊಂಡೇ ಮಾಜರ್ ಮಾಡಿದ್ರ? ಎಸ್, ನೋಡಿ, ನನಗೆ ಹೊಳೆನರಸೀಪುರದಲ್ಲಿ ಮಾಡಿದ್ದಂಥ ಮಾಜರ್ನ ನೋಟಿಸ್ ನಾನೇ ರಿಸೀವ್ ಮಾಡ್ಕೊಳ್ಳೋದು ನನ್ನ ಹತ್ರ ಇರೋಂಥದ್ದು. ಇದು ಹೊಳೆನರಸೀಪುರದಲ್ಲಿ ಟೌನ್ ಕ್ರೈಮ್ ನಂಬರ್ 107/24. ಅಲ್ಲ, ಅಲ್ಲಿ ಮಹಾಜರ್ ಪ್ರಕ್ರಿಯೆ ಮಾಡಿದಂತ ವೇಳೆಯಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನೀವು ಕೂಡ ಜೊತೆಲೇ ಇದ್ರಾ? ಇದ್ದೆ. ಇಲ್ಲಿ ಯಾಕೆ ನಿಮ್ಮನ್ನು ಒಳಗಡೆ ಏನ್ ಕಾರಣ ಹೇಳ್ತಾರೆ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ? ಅದಕ್ಕೆ ಆ ಕಾರಣನ ಅವರೇ ಹೇಳ್ಬೇಕು. ಅವರು ನಿಮ್ಗೆ ಏನಾದ್ರು ಹೇಳಿದ್ರ? ನನಗೇನು ಹೇಳಿಲ್ಲ, ಅವರೇ ಹೇಳ್ಬೇಕು. ಅದನ್ನ ನೀವು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಾನು ಅದನ್ನೇ ಪ್ರಶ್ನೆ ಮಾಡಿದ್ದೀನಿ ಅವರಿಗೆ ಫೋನಲ್ಲಿ. ನಾನು ಒಳಗಡೆ ಹೋಗಕ್ಕಾಗಲಿಲ್ಲ. ಮತ್ತೆ ಅವರು ಫೋನ್ ಮಾಡಿದ್ರು ನನಗೆ. ಅವರಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದೀನಿ, ನೀವು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ, ಏನ್ ಹೇಳಿದ್ರು ಅದಕ್ಕೆ? ಅವಶ್ಯಕತೆ ಅವರು ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ಅಂತ ಹೇಳಿದಾರೆ. ಅವರು ನೋಟಿಸ್ ಕೊಟ್ಟಿದ್ದೀರಿ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಮತ್ತೆ ಯಾಕೆ ಅವಶ್ಯಕತೆ? ನಾನು ಅದನ್ನೇ ಪ್ರಶ್ನೆ ಮಾಡಿದ್ದೀನಿ. ಅವಶ್ಯಕತೆ ಇಲ್ಲ, ನನಗೆ ನಿಮಗೆ ನೋಟಿಸ್ನ ಕೊಡಬೇಕಾಯಿತು, ಕೇಳಿ ಕೊಟ್ಟಿದ್ವಿ ಅಷ್ಟೇ, ನೀವು ಅವಶ್ಯಕತೆ ಇಲ್ಲ ಅಂತ. ನೋಟಿಸಲ್ಲಿ ಏನ್ ಹೇಳಿದ್ದಾರೆ? ನೋಟಿಸಲ್ಲಿ ನೋಡಿ ಇಲ್ಲೇ. ಅಲ್ಲ, ಏನ್ ಹೇಳಿದ್ದಾರೆ? ನೀವು ಓದ್ಕೊಂಡಿದ್ದೀರಲ್ಲ? ಅಲ್ಲಲ್ಲ, ಹಂಗೆ ಹೇಳಿ, ಏನ್ ಹೇಳಿದ್ದಾರೆ ಅಂತ ಹೇಳಿ ಸರ್. ನೋಡಿ, ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 107/24 ಕಾಲಮ್ ನಂಬರ್ 354A 354D 376 506 509 IPC ಪ್ರಕರಣ ತನಿಖಾಧಿಕಾರಿಯಾದ ನಾನು ಈ ಕಟ್ಟಡದಲ್ಲಿ ತನಿಖೆ ಸಲುವಾಗಿ ಪರಿಶೀಲನೆ ನಡೆಸಬೇಕಾಗಿರುವುದರಿಂದ ಕಾಲಮ್ ನಂಬರ್ 100 ಭಾರತೀಯ ದಂಡ ಪ್ರಕ್ರಿಯೆ ಸಮಿತಿ ಅಡಿ ತಿಳಿಸಿರುವಂತೆ ಸ್ಥಳವನ್ನು ಶೋಧನೆ ಮತ್ತು ತಪಾಸಣೆ ಮಾಡುವ ಯಾವುದೇ ಸ್ಥಳವನ್ನು ಮುಚ್ಚಲಾಗಿದ್ದಲ್ಲಿ ಅಂತಹ ಸ್ಥಳದಲ್ಲಿ ವಾಸಿಸುವ ಅಥವಾ ಉಸ್ತುವಾರಿ ನೋಡಿಕೊಂಡಿರುವ ಯಾವುದೇ ವ್ಯಕ್ತಿಯು ಅಧಿಕಾರಿಯ ಕೋರಿಕೆ ಮೇರೆಗೆ ಮತ್ತು ವಾರೆಂಟನ್ನು ಕಾರ್ಯಗತಗೊಳಿಸುವ ಇತರ ವ್ಯಕ್ತಿಯ ಬೇಡಿಕೆ ಮೇರೆಗೆ ಮತ್ತು ವಾರೆಂಟನ್ನು ಸಲ್ಲಿಸುವಾಗ ಪ್ರವೇಶವನ್ನು ಅನುಮತಿಸಬೇಕೆಂದು ಇದ್ದು, ತಾವು ಈ ಕೇಸಿನ ತನಿಖಾ ಸಂಬಂಧ ಮೇಲ್ಕಂಡ ಕಾನೂನು ಅಡಿಯಲ್ಲಿ ತಮಗೆ ಪ್ರವೇಶಿಸಿ ಮಾಜ ಕ್ರಮ ಜರುಗಿಸಲು ಅನುಮತಿ ನೀಡಿ ತನಿಖೆಗೆ ಸಹಕರಿಸಲು ಸೂಚಿಸಲಾಗಿದೆ. ತನಿಖೆಗೆ ಸಹಕಾರ ಮಾಡಬೇಕು ಅಂತ ನೀಡಿದರೆ, ಸಹಕಾರ ಮಾಡಬೇಕು ಅಂತ ನೀವು ನೋಟಿಸ್ಕೊಟ್ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ಟಿದ್ರೆ? ನಮ್ಮಲ್ಲಿ ಏನು ಉದ್ದೇಶ ಇರ್ಬೋದು? ಈಗ ನಿಮ್ಮನ್ನು ಒಳಗೆ ಕಳಿಸ್ತಿರೋ ಉದ್ದೇಶ ಒಂದು ಪಾಯಿಂಟು ಅವ್ರನ್ನೇ ಕೇಳಬೇಕು. ನನ್ನ ಪ್ರಕಾರ ಅವರು ಒಬ್ಬ ವ್ಯಕ್ತಿಯ ಪರವಾಗಿ, ಏಕಪಕ್ಷೀಯ ಪರವಾಗಿ ಒಂದು ಪಕ್ಷದ ನಿಲುವಿನಗೋಸ್ಕರ ಇವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸಂತ್ರಸ್ತ ಮಹಿಳೆ ಜೊತೆಗೆ ಇದ್ದಾರಾ? ಒಬ್ರು ಇದ್ದಾರೆ. 107 ನಲ್ಲಿ ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ, ಅವರು ಇದ್ದಾರೆ.